ಶಿವನಿಗಿಂತ ಅಧಿಕ. ಅಷ್ಟು ಮಾನ್ಯತೆಯನ್ನು ಕೊಟ್ಟಿದ್ರು ವಚನಕಾರರು ಬಸವಣ್ಣನವರು. ಆದರೆ ಇವರು ಜಾತಿಗೆ ಹಿಡ್ಕೊಂಡು ಏನು ಮಾಡ್ತಾರೆ, ನಾವು ಲಿಂಗಾಯತರಲ್ಲಿ ನಾವೇ ಶ್ರೇಷ್ಠರು ಅಂದರೆ ಶೂದ್ರಲ್ಲೇ ಶ್ರೇಷ್ಠರು ಇವರು ಅಷ್ಟೇ. ಅದು ಶೂದ್ರಲ್ಲೇ ಶ್ರೇಷ್ಠರು ಅಂದರೆ ಶ್ರೇಷ್ಠ ಶೂದ್ರರು ಅಷ್ಟೇ. ಆದ್ರೆ ಶೂದ್ರರೇ ಅಂದರೆ ನಾವು ಲಿಂಗಾಯತರು ಹಿಂದೂಗಳು ಅಲ್ಲ ಅನ್ಕೊಂಡ್ಬಿಟ್ರೆ ಶ್ರೇಷ್ಠ ಅಲ್ಲ ಅನ್ನೋ ಭಾವನೆ ಬರ್ತದನ್ನೋ ಒಂದು ಅಳುಕು ಕೂಡ ಇದ್ದಿರ್ಬೋದು ಅವ್ರಿಗೆ. ಹಿಂದೂಗಳು ಯಾರು ಲಿಂಗಾಯತರು ಯಾವುದು ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಸರ್. ನಾವು ಹಿಂದೂಗಳನ್ನು ದ್ವೇಷ ಮಾಡೋದು ಬೇಡ, ಲಿಂಗಾಯತರು ಹಿಂದೂಗಳಲ್ಲ ಅಂತ ಹೇಳಿದ ಕೂಡಲೇ ಒಂದು ರೀತಿ ಇರಿಟೇಟ್ ಯಾಕೆ ಆಗ್ತದೆ? ಅಲ್ಲ, ಅವ್ರಿಗೆ ಗೊತ್ತಿಲ್ಲ ಹಂಗಂದ್ರೆ ಏನಂತಾನೆ ಗೊತ್ತಿಲ್ಲ. ಲಿಂಗಾಯತ ಧರ್ಮದ ಶ್ರೇಷ್ಠತೆ ಏನಿದೆ ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ಅವರಿಗೆ ನಾವೆಲ್ಲೋ ಹಿಂದೂಗಳಲ್ಲ ಅಂದ್ಕೊಂಡು ನಾವೆಲ್ಲ ಕಳೆದೋಗ್ಬಿಡ್ತೀವಿ, ಅಸ್ತಿತ್ವ ಇಲ್ಲಂಗೆ, ವಿ ಬಿಕಮ್ ನಥಿಂಗ್, ವಿ ಬಿಕಮ್ ನಾನ್ ಎಂಟಿಟಿ, ಹಿಂಗೇನೋ ತಿಳ್ಕೊಂಡ್ಬಿಡ್ತಾರೆ ಅವರು. ಜೀವನದಲ್ಲಿ ಧರ್ಮದ ಅಸ್ಮಿತೆ ಅಷ್ಟು ಮುಖ್ಯ ಅಂತೀರಿ ಸರ್ ನೀವು? ನಿಜವಾದ ಧರ್ಮದ ಅಸ್ಮಿತೆ ಬೇಕು, ಆದರೆ ನಾವು ಭಾಳಷ್ಟು ಜನ ನಿಜವಾದ ಧರ್ಮನ ಫಾಲೋ ಮಾಡೋದಿಲ್ಲ. ನಾನೇ ಒಂದು ವೇಳೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೆ ನೀನು ಯಾಕೆ ಹೋದೆ ಅಂತ ಕೇಳ್ತಾರೆ. ಅಂದರೆ ನನ್ನ ತತ್ವ ಏನಿದೆ, ನನ್ನ ಸಿದ್ಧಾಂತ ಏನಿದೆ ಅವ್ರಿಗೆ ಗೊತ್ತಿರಲ್ಲ. ಮತ್ತು ಯಾವ ರೀತಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತೀರಿ ಸರ್ ನೀವು? ಮುಂದುವರ್ಸ್ಕೊಂಡು ಹೋಗಬಾರ್ದು. ನಾವು ಲಿಂಗಾಯತರು ಫಸ್ಟ್ ತಿಳಿಸ್ಬೇಕು, ಎಲ್ಲರಿಗೂ ತಿಳಿಸ್ಬೇಕು.